ಸೈನಿಕನಿಗೆ ದರ್ಶನ ನೀಡಿದ ಹನುಮಂತ ಮತ್ತು ಬಾಬಾ ಅವರ ಮಾಂತ್ರಿಕ ರೂಪ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರನ್ನು ಕೇವಲ ಒಬ್ಬ ಸಾಧು ಎಂದು ಯಾರೂ ನೋಡಲಿಲ್ಲ. ಅವರ ಭಕ್ತರು ಅವರನ್ನು ಸಾಕ್ಷಾತ್ ಹನುಮಂತನ ಅವತಾರ ಎಂದೇ ಪೂಜಿಸುತ್ತಿದ್ದರು. ಬಾಬಾ ಅವರು ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಜಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಎಂಬ ಅನೇಕ ಕಥೆಗಳಿವೆ. ಇಂದು ನಾವು ಒಬ್ಬ ಕಡು ನಾಸ್ತಿಕ ಸೈನಿಕನ ಅಹಂಕಾರವನ್ನು ಮುರಿದು ಅವನಿಗೆ ತಮ್ಮ ನಿಜ ಸ್ವರೂಪವನ್ನು ತೋರಿಸಿದ ಬಾಬಾ ಅವರ ಅತ್ಯಂತ ರೋಮಾಂಚನಕಾರಿ ನೈಜ ಪವಾಡವನ್ನು ತಿಳಿದುಕೊಳ್ಳೋಣ. ನಾಸ್ತಿಕ ಸೈನಿಕ ಮತ್ತು ಆತನ ಪತ್ನಿ. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿದ್ದ ಸಮಯದ ಮಾತು. ಭಾರತೀಯ ಸೇನೆಯಲ್ಲಿ ಬಲವಂತ್ ಸಿಂಗ್ ಎಂಬ ಒಬ್ಬ ಶಕ್ತಿಶಾಲಿ ಸೈನಿಕನಿದ್ದನು. ಆತನಿಗೆ ಯಾವುದೇ ದೇವಸ್ಥಾನ, ಪೂಜೆ ಅಥವಾ ಸಾಧುಗಳ ಮೇಲೆ ನಂಬಿಕೆ ಇರಲಿಲ್ಲ. ಆತ ಎಲ್ಲವನ್ನೂ ಮೂಢನಂಬಿಕೆ ಎಂದು ಕರೆಯುತ್ತಿದ್ದನು. ಆದರೆ ಆತನ ಪತ್ನಿ ನೀಮ್ ಕರೋಲಿ ಬಾಬಾ ಅವರ ಪರಮಭಕ್ತಿಯಾಗಿದ್ದಳು. ಒಂದು ದಿನ ಬಲವಂತ್ ಸಿಂಗ್ಗೆ ಗಡಿ ಪ್ರದೇಶಕ್ಕೆ ಹೋಗಲು ಮಿಲಿಟರಿಯಿಂದ ಕರೆ ಬಂದಿತು. ಯುದ್ಧದ ಮೈದಾನಕ್ಕೆ ಹೊರಡುವ ಮುನ್ನ ಆತನ ಪತ್ನಿ ಬಾಬಾ ಅವರ ಒಂದು ಸಣ್ಣ ಫೋಟೋ ಮತ್ತು ಆಶ್ರಮದ ಪವಿತ್ರ ವಿಭೂತಿಯನ್ನು ಆತನಿಗೆ ನೀಡಿ, ಇದನ್ನು ನಿಮ್ಮ ಜೇಬಿನಲ್ಲಿಟ್ಟುಕೊಳ್ಳಿ, ಬಾಬಾ ನಿಮ್ಮನ್ನು ಕಾಪಾಡುತ್ತಾರೆ ಎಂದಳು. ಬಲವಂತ್ ಸಿಂಗ್ ನಗುತ್ತಾ, ನನ್ನ ಕೈಯಲ್ಲಿರುವ ಈ ಗನ್ ನನ್ನನ್ನು ಕಾಪಾಡುತ್ತದೆ, ನಿನ್ನ ಸಾಧು ಅಲ್ಲ ಎಂದು ಹೇಳಿ ಆ ಫೋಟೋವನ್ನು ಅಹಂಕಾರದಿಂದ ತನ್ನ ಜೇಬಿಗೆ ತುರುಕಿಕೊಂಡು ಹೊರಟು ಹೋದನು. ಯುದ್ಧ ಭೂಮಿಯ ಭೀಕರ ರಾತ್ರಿ. ಯುದ್ಧದ ಮೈದಾನದಲ್ಲಿ ಪರಿಸ್ಥಿತಿ ಭೀಕರವಾಗಿತ್ತು. ಒಂದು ರಾತ್ರಿ ಬಲವಂತ್ ಸಿಂಗ್ ಮತ್ತು ಆತನ 5 ಜನ ಸಹಚರರು ಶತ್ರುಗಳ ಪ್ರದೇಶದ ಹತ್ತಿರ ಒಂದು ಸಣ್ಣ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ಶತ್ರು ಸೈನಿಕರು ಆ ಬಂಕರ್ ಅನ್ನು ಸುತ್ತುವರಿದರು ಮತ್ತು 4 ಕಡೆಯಿಂದ ಭಾರೀ ಗುಂಡಿನ ದಾಳಿ ಹಾಗೂ ಬಾಂಬ್ ದಾಳಿ ಮಾಡಲು ಶುರು ಮಾಡಿದರು. ಬಲವಂತ್ ಸಿಂಗ್ ಮತ್ತು ಆತನ ತಂಡದ ಬಳಿ ಇದ್ದ ಬುಲೆಟ್ಗಳು ಮುಗಿಯುತ್ತಾ ಬಂದವು. ಹೊರಗೆ ಬರಲು ಯಾವುದೇ ದಾರಿ ಇರಲಿಲ್ಲ. ಸಾವು ನಿಶ್ಚಿತ ಎಂದು ಬಲವಂತ್ ಸಿಂಗ್ಗೆ ಅರ್ಥವಾಯಿತು. ಆ ಕತ್ತಲ ರಾತ್ರಿಯಲ್ಲಿ, ಆ ಭೀಕರ ಸನ್ನಿವೇಶದಲ್ಲಿ ಬಲವಂತ್ ಸಿಂಗ್ಗೆ ಇದ್ದಕ್ಕಿದ್ದಂತೆ ತನ್ನ ಹೆಂಡತಿಯ ಮಾತು ನೆನಪಾಯಿತು. ಆತ ತಕ್ಷಣ ತನ್ನ ಜೇಬಿನಲ್ಲಿದ್ದ ನೀಮ್ ಕರೋಲಿ ಬಾಬಾ ಅವರ ಫೋಟೋವನ್ನು ಕೈಗೆ ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ, ಬಾಬಾ, ನಾನು ನಿಮ್ಮನ್ನು ನಿಂದಿಸಿದೆ, ಆದರೆ ನನ್ನ ಹೆಂಡತಿಯ ಭಕ್ತಿ ನಿಜವಾಗಿದ್ದರೆ ದಯವಿಟ್ಟು ಇಂದು ನನ್ನನ್ನು ಮತ್ತು ನನ್ನ ಸೈನಿಕರನ್ನು ಕಾಪಾಡಿ ಎಂದು ಮನಸ್ಸಿನಿಂದ ಪ್ರಾರ್ಥಿಸಿದನು. ಬಂಕರ್ನಲ್ಲಿ ಕಂಡ ದಿವ್ಯ ದರ್ಶನ. ಮುಂದಿನ ಕ್ಷಣದಲ್ಲಿ ಆ ಬಂಕರ್ ಒಳಗೆ ಒಂದು ಪವಾಡ ನಡೆಯಿತು. ಇಡೀ ಬಂಕರ್ನಲ್ಲಿ ಒಂದು ವಿಚಿತ್ರವಾದ ದಿವ್ಯ ಬೆಳಕು ಕಾಣಿಸಿಕೊಂಡಿತು. ಬಲವಂತ್ ಸಿಂಗ್ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಬದಲಿಗೆ ಸುಮಾರು 8 ಅಡಿ ಎತ್ತರದ ದೈತ್ಯಾಕಾರದ ರೂಪವೊಂದು ನಿಂತಿತ್ತು. ಆ ರೂಪವು ಮೈತುಂಬಾ ಕಂಬಳಿಯನ್ನು ಹೊದ್ದುಕೊಂಡಿತ್ತು. ಆ ದೈತ್ಯ ರೂಪವು ಬಂಕರ್ನ ಮುಂಭಾಗದಲ್ಲಿ ನಿಂತು ಶತ್ರುಗಳು ಎಸೆಯುತ್ತಿದ್ದ ಬಾಂಬ್ ಮತ್ತು ಗುಂಡುಗಳನ್ನು ತನ್ನ ಕೈಗಳಿಂದಲೇ ಗಾಳಿಯಲ್ಲಿ ಹಿಡಿದು ಪಕ್ಕಕ್ಕೆ ಎಸೆಯುತ್ತಿತ್ತು. ಆ ರೂಪದ ಕಣ್ಣುಗಳು ಹನುಮಂತನಂತೆ ತೇಜಸ್ಸಿನಿಂದ ಹೊಳೆಯುತ್ತಿದ್ದವು. ಬಲವಂತ್ ಸಿಂಗ್ ಮತ್ತು ಆತನ ಸಹಚರರು ಈ ದೃಶ್ಯವನ್ನು ನೋಡಿ ಮೂಕವಿಸ್ಮಿತರಾದರು. ಇದು ಭ್ರಮೆಯೋ ಅಥವಾ ನಿಜವೋ ಎಂದು ಅವರಿಗೆ ತಿಳಿಯಲಿಲ್ಲ. ಕೆಲವು ನಿಮಿಷಗಳ ನಂತರ ಭಾರತೀಯ ಸೇನೆಯ ಮತ್ತೊಂದು ತಂಡ ಅಲ್ಲಿಗೆ ಬಂದು ಶತ್ರುಗಳನ್ನು ಓಡಿಸಿತು. ಬಲವಂತ್ ಸಿಂಗ್ ಮತ್ತು ಆತನ ತಂಡ ಪವಾಡದ ರೀತಿಯಲ್ಲಿ ಬದುಕುಳಿದರು. ಆದರೆ ಆ ಕಂಬಳಿ ಹೊದ್ದ ದೈತ್ಯ ರೂಪವು ಅಷ್ಟರಲ್ಲೇ ಗಾಳಿಯಲ್ಲಿ ಮಾಯವಾಗಿತ್ತು. ಕೈಂಚಿ ಧಾಮದಲ್ಲಿ ಸತ್ಯದ ದರ್ಶನ. ಯುದ್ಧ ಮುಗಿದು ರಜೆಯ ಮೇಲೆ ಮನೆಗೆ ಬಂದ ಬಲವಂತ್ ಸಿಂಗ್ ಸಂಪೂರ್ಣವಾಗಿ ಬದಲಾಗಿದ್ದನು. ಆತನ ಅಹಂಕಾರ ಕರಗಿ ಹೋಗಿತ್ತು. ಆತ ತನ್ನ ಹೆಂಡತಿಯನ್ನು ಕರೆದುಕೊಂಡು ತಕ್ಷಣ ನೈನಿತಾಲ್ನ ಕೈಂಚಿ ಧಾಮ ಆಶ್ರಮಕ್ಕೆ ಓಡಿ ಬಂದನು. ಅವರು ಆಶ್ರಮದ ಒಳಗೆ ಪ್ರವೇಶಿಸಿದಾಗ ಬಾಬಾ ಅವರು ತಮ್ಮ ಭಕ್ತರ ನಡುವೆ ಕುಳಿತಿದ್ದರು. ಬಲವಂತ್ ಸಿಂಗ್ ಬಾಬಾ ಅವರನ್ನು ನೋಡುತ್ತಿದ್ದಂತೆ ಜೋರಾಗಿ ಅಳುತ್ತಾ ಅವರ ಪಾದಗಳಿಗೆ ಬಿದ್ದನು. ಆತನಿಗೆ ಯುದ್ಧ ಭೂಮಿಯಲ್ಲಿ ಕಂಡ ಆ ದೈತ್ಯ ರೂಪದ ಮುಖ ಮತ್ತು ಬಾಬಾ ಅವರ ಮುಖ ಒಂದೇ ಆಗಿತ್ತು ಎಂಬುದು ಖಚಿತವಾಗಿತ್ತು. ಬಾಬಾ ಬಲವಂತ್ ಸಿಂಗ್ನನ್ನು ಎತ್ತಿ ನಗುತ್ತಾ ಹೇಳಿದರು, ಏನಪ್ಪ ಸೈನಿಕನೇ, ನಿನ್ನ ಗನ್ ನಿನ್ನನ್ನು ಕಾಪಾಡಿತೆ. ಬಂಕರ್ನಲ್ಲಿ ಆ ರಾತ್ರಿ ತುಂಬಾ ಚಳಿ ಇತ್ತು. ನಿನ್ನ ಶತ್ರುಗಳು ಎಸೆದ ಬಾಂಬ್ಗಳು ತುಂಬಾ ಬಿಸಿಯಾಗಿದ್ದವು. ಅವುಗಳನ್ನು ಹಿಡಿದು ನನ್ನ ಕೈಗಳೇ ಸುಟ್ಟು ಹೋದವು ಎಂದು ಹೇಳಿ ಬಾಬಾ ತಮ್ಮ ಕೈಗಳನ್ನು ತೋರಿಸಿದರು. ಬಲವಂತ್ ಸಿಂಗ್ ಬಾಬಾ ಅವರ ಕೈಗಳನ್ನು ನೋಡಿದಾಗ ಅಲ್ಲಿ ನಿಜವಾಗಿಯೂ ಬೆಂಕಿಯಿಂದ ಸುಟ್ಟ ಗಾಯದ ಗುರುತುಗಳಿದ್ದವು. ಇದನ್ನು ನೋಡಿದ ಆಶ್ರಮದ ಎಲ್ಲ ಭಕ್ತರು ಜೈ ಮಹಾರಾಜ್ ಜಿ,
ಎಂದು ಜಯಘೋಷ ಮಾಡಿದರು. ಬಲ್ವಂತ್ ಸಿಂಗ್ಗೆ ಅರ್ಥವಾಯಿತು. ತಾನು ಗಡಿಯಲ್ಲಿ ಪ್ರಾರ್ಥಿಸಿದಾಗ ನೂರಾರು ಕಿಲೋಮೀಟರ್ ದೂರದಲ್ಲಿದ್ದ ಬಾಬಾ ಅವರು ಸಾಕ್ಷಾತ್ ಹನುಮಂತನ ರೂಪ ತಳೆದು ಬಂದು ತಮ್ಮ ಭಕ್ತನ ಪ್ರಾಣವನ್ನು ಉಳಿಸಿದ್ದರು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರ ಕೃಪೆ ಅಪಾರವಾದದ್ದು. ನೀವು ಎಲ್ಲೇ ಇರಿ, ಎಂತಹುದೇ ಕಷ್ಟದಲ್ಲೇ ಇರಿ, ಅವರನ್ನು ಶುದ್ಧ ಮನಸ್ಸಿನಿಂದ ನೆನೆದರೆ ಅವರು ನಿಮ್ಮ ರಕ್ಷಣೆಗೆ ಬಂದೇ ಬರುತ್ತಾರೆ. ಜೈ ಮಹಾರಾಜ್ ಜಿ.